ರೂಪುಗೊಂಡಿದ್ದವು. ಈ ಹುಡುಗಿ ತನ್ನನ್ನು ನೋಡಿಕೊಳ್ಳುತ್ತಾಳೋ ಇಲ್ಲವೋ ಗೊತ್ತಿಲ್ಲ. ಅವಳು ತುಂಬಾ ನಿರ್ಲಕ್ಷ್ಯವೂ ಹೌದು. ಅವನು ತನ್ನ ಕ್ಯಾಬಿನ್ನಲ್ಲಿ ಕುಳಿತು ಮಾತನಾಡುತ್ತಾನೆ. ಅವಳ ಬಗ್ಗೆ ಅಷ್ಟು ಕಾಳಜಿ ಇದ್ದರೆ ಅವಳನ್ನು ಬಿಟ್ಟು ಏಕೆ ಬಂದೆ? ಅವನ ಹೃದಯದಿಂದ ಧ್ವನಿ ಬರುತ್ತದೆ. ವಿರಾಟ್ ಈ ಧ್ವನಿಯನ್ನು ಪದೇ ಪದೇ ಅಡಗಿಸುತ್ತಿದ್ದನು ಮತ್ತು ಈ ಬಾರಿಯೂ ಅವನು ಅದೇ ರೀತಿ ಮಾಡುತ್ತಾನೆ. ತನ್ನ ಎಲ್ಲ ಆಲೋಚನೆಗಳನ್ನು ಜಾಡಿಸಿ ಅವನು ಫೈಲ್ ಓದಲು ಪ್ರಾರಂಭಿಸುತ್ತಾನೆ. ಮಧ್ಯಾಹ್ನವಾಗುತ್ತದೆ. ವಿರಾಟ್ನ ಫೋನ್ ರಿಂಗ್ ಆಗುತ್ತದೆ. ಅವನು ನಂಬರ್ ನೋಡುತ್ತಾನೆ. ಅದು ಕಾವ್ಯಾಳ ನಂಬರ್ ಆಗಿತ್ತು. ಈಗ ಅವಳು ನನಗೆ ಏಕೆ ಫೋನ್ ಮಾಡುತ್ತಿದ್ದಾಳೆ? ಅವಳು ಸರಿಯಾಗಿದ್ದಾಳೆಯೇ? ಈ ಆತಂಕವೇ ಅವನನ್ನು ಆವರಿಸುತ್ತದೆ ಮತ್ತು ಅವನು ತಕ್ಷಣವೇ ಫೋನ್ ಎತ್ತಿಕೊಳ್ಳುತ್ತಾನೆ. ಹಲೋ ಎಂದು ವಿರಾಟ್ ಮಾತನಾಡುತ್ತಾನೆ. ಹೇಳದೆ ಬೆಳಿಗ್ಗೆ ಏಕೆ ಹೋದ್ರಿ? ನಿಮಗೆ ಗೊತ್ತಾ ನಾನು ನಿಮ್ಮನ್ನು ಎಷ್ಟು ಮಿಸ್ ಮಾಡಿದೆ? ತನ್ನ ಮುಗ್ಧತೆಯನ್ನು ಹರಡುತ್ತಾ ಕಾವ್ಯ ಎಷ್ಟು ಆತ್ಮೀಯತೆಯಿಂದ ಹೇಳಿದಳು. ಒಂದು ಕ್ಷಣ ವಿರಾಟ್ ಅವಳ ಧ್ವನಿಯ ಆತ್ಮೀಯತೆಯಲ್ಲಿ ಕಳೆದು ಹೋಗಿದ್ದನು. ಸರಿ, ಊಟ ಮಾಡಿದ್ರಾ? ಕಾವ್ಯ ಕೇಳಿದ ಈ ಪ್ರಶ್ನೆಯಿಂದ ಅವನು ಎಚ್ಚರಗೊಳ್ಳುತ್ತಾನೆ ಮತ್ತು ತುಂಬಾ ಒರಟಾಗಿ, ನಿನಗೇನು ಸಂಬಂಧ ಮತ್ತು ನೀನು ಯಾವ ಹಕ್ಕಿನಿಂದ ನನಗೆ ಫೋನ್ ಮಾಡಿದ್ದೀಯಾ? ನಿನ್ನ ಮಿತಿಯಲ್ಲಿರು, ಅರ್ಥವಾಯ್ತಾ ನೀನು ಎಂದು ಹೇಳಿ ಫೋನ್ ಕಟ್ ಮಾಡಿ, ಈ ಹುಡುಗಿ ನನ್ನನ್ನು ತೊಂದರೆಗೆ ಸಿಲುಕಿಸಿದ್ದಾಳೆ ಎಂದು ಹೇಳುತ್ತಾನೆ. ಕಾವ್ಯಳ ಮುಖ ಬಾಡಿ ಹೋಗುತ್ತದೆ. ದಿನ ಕಳೆದು ರಾತ್ರಿ ಆಗುತ್ತದೆ. ರಾತ್ರಿ 8 ಗಂಟೆಗೆ ಕಾವ್ಯ ಮತ್ತೆ ವಿರಾಟ್ಗೆ ಫೋನ್ ಮಾಡುತ್ತಾಳೆ. ವಿರಾಟ್ ಬೇಸರದಿಂದ, ಇಷ್ಟಕ್ಕೂ ತೊಂದರೆ ಏನು ಇವಳಿಗೆ? ಇವಳು ಯಾಕೆ ನನ್ನ ಹಿಂದೆ ಬಿದ್ದಿದ್ದಾಳೆ ಎಂದು ಹೇಳಿ ಅವಳು ಫೋನ್ ಕಟ್ ಮಾಡುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಕಾವ್ಯ ಗಹನಾಳ ಫೋನ್ನಿಂದ ಅವನಿಗೆ ಫೋನ್ ಮಾಡುತ್ತಾಳೆ. ವಿರಾಟ್ ಫೋನ್ ಎತ್ತಿದ ತಕ್ಷಣ ಕಾವ್ಯ, ನನ್ನ ಫೋನ್ ಯಾಕೆ ಕಟ್ ಮಾಡಿದ್ರಿ? ನೋಡಿ, ಹೆಚ್ಚು ಮಂಡುತನ ತೋರಿಸಬೇಡಿ. ಆ ರೀತಿ ಮಾಡಿದರೆ ನಾನು ನಿಮ್ಮ ಅಜ್ಜಿ ಮುತ್ತಜ್ಜಿಯಂದಿರನ್ನು ನೆನಪಿಸುತ್ತೇನೆ ಮತ್ತು ರಾತ್ರಿ ಬೇಗ ಮನೆಗೆ ಬನ್ನಿ, ನಾನು ಊಟಕ್ಕೆ ನಿಮಗಾಗಿ ಕಾಯುತ್ತಿರುತ್ತೇನೆ ಎಂದು ಹೇಳಿ ಫೋನ್ ಕಟ್ ಮಾಡುತ್ತಾಳೆ. ಕಾವ್ಯ ಅವನನ್ನು ಎಷ್ಟು ಬೇಗ ಬರಲು ಹೇಳಿದಳೋ ವಿರಾಟ್ ಉದ್ದೇಶಪೂರ್ವಕವಾಗಿ ಅಷ್ಟೇ ತಡವಾಗಿ ಮನೆಗೆ ಬರುತ್ತಾನೆ. ಸುಮಾರು ರಾತ್ರಿ 1 ಗಂಟೆಗೆ ಕಾವ್ಯ ಈಗ ಊಟ ಮಾಡಿ ಮಲಗಿರುತ್ತಾಳೆ ಎಂದು ಅಂದುಕೊಂಡು. ಆದರೆ ಅವನು ಮನೆಯ ಬಾಗಿಲು ತೆರೆದ ತಕ್ಷಣ ಕಾವ್ಯ ಅವನಿಗೆ ಎದುರಿನ ಸೋಫಾದ ಮೇಲೆ ಕುಳಿತಿರುವುದು ಕಾಣಿಸುತ್ತದೆ. ಇವಾಗ ಹೇಗೆ ತಪ್ಪಿಸಿಕೊಳ್ಳುತ್ತೀರಿ ನನ್ನ ಸ್ಯಾಡೀಸ್? ಕಾವ್ಯ ಮನಸ್ಸಿನಲ್ಲೇ ನಗುತ್ತಾಳೆ ಮತ್ತು ನಂತರ ಎದ್ದು ವಿರಾಟ್ ಕಡೆಗೆ ಸಾಗುತ್ತಾಳೆ.